ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾಣಿ ಬರ್ತಿದ್ದೇನೆ ಸರ್. ಸರ್ ಅಲಂಕಾರ ಪೂರ್ತಿ ಆಯ್ತಾ? ನಂದ ಮನೆದ ಸರ್. ಅಯ್ಯೋ, ನಿನ್ನಂದ ಯಾರಿಗ್ ಬೇಕೋ? ಮನೆ ಅಲಂಕಾರ ಮುಗಿತಾ ಇಲ್ವಾ? ಆಯ್ತು. ತೋರಣ ಕಟ್ಸಿದೀನಿ, ಹೂವು ತರ್ಸಿದೀನಿ, ಹಣ್ಣು ಪಕ್ಕದಲ್ಲೇ ಇದೆ, ಅಡಿಗೆ ಒಲೆ ಮೇಲಿದೆ, ಪುರೋಹಿತರು ದಾರಿಲಿದ್ದಾರೆ, ಮುತ್ತೈದರು ಅಲ್ಲಿ ನೋಡಿ ಬರ್ತಿದ್ದಾರೆ. ಪೂಜೆಗೆಲ್ಲ ರೆಡಿ ಆಗಿದ್ಯಾ? ಎಲ್ಲ ರೆಡಿ ಆಗಿದೆ ಅಜ್ಜಿ. ಹೊಸ ದಂಪತಿಗಳು ಬರೋದಷ್ಟೇ ಬಾಕಿ. ಹಾ, ಓಕೆ. ಏನಜ್ಜಿ ಇದೆಲ್ಲ? ಇವತ್ತು ಪೂಜೆ ಅಂತ ಹೇಳಿದ್ನಲ್ಲ ಅದಕ್ಕೆ. ಚಿಕ್ಕ ಪೂಜೆ ಅಲ್ವಾ, ಅದಕ್ಕೆ ಇಷ್ಟೊಂದು ತಯಾರಿನಾ? ಇದು ಚಿಕ್ಕ ಪೂಜೆ ಅಲ್ಲ, ಕರಿಮಣಿ ಪೋಣ್ಸೋ ದೊಡ್ಡ ಕಾರ್ಯಕ್ರಮ. ಕರಿಮಣಿ ಪೋಣ್ಸೋದಾ? ಅದೇನು? ಅದೇ ಅತ್ಗೆ ಕರಿಮಣಿ ಶಾಸ್ತ್ರ. ಈ ಶಾಸ್ತ್ರದ ಬಗ್ಗೆ ಎಲ್ಲ ಇವ್ರಿಗೇನ್ ಗೊತ್ತಿರುತ್ತೆ ಅತ್ಗೆ? ಕಟ್ಕೊಂಡವ್ರ ಪಕ್ಕದಲ್ಲಿದ್ದಿದ್ರೆ ಎಲ್ಲ ನೆನ್ಪಿರ್ತಿತ್ತು. ಕಟ್ಕೊಂಡವನೇ ಇಲ್ದಿದ್ಮೇಲೆ ಈ ಶಾಸ್ತ್ರ ಏನ್ ಗೊತ್ತಾಗತ್ತಮ್ಮ? ಚಂದ್ರಿಕಾ, ಹಬ್ಬದ ದಿನ ಕೂಡ ನಿನ್ ಬಾಯಿ ಸುಮ್ನೆ ಇರಲ್ವಾ? ಬಾಯಿಗೆ ಬಂದಾಗ ನಾನೇನಂದೆ ಅಜ್ಜಿ? ಮದ್ವೆ ಆಗಿರೋ ಹೆಂಗ್ಸ್ಗೆ ಮುತ್ತಿನ ಶಾಸ್ತ್ರ ಗೊತ್ತಿಲ್ದೇ ಇರೋದು ವಿಚಿತ್ರ ಅಲ್ವಾ? ಎಲ್ರಿಗೂ ಎಲ್ಲ ಗೊತ್ತಿರಬೇಕು ಅಂತೇನಿಲ್ಲ. ಅದಕ್ಕೆ ಗೊತ್ತಿದ್ ಮಾತ್ರಕ್ಕೆ ಹೆಚ್ಚು ಅಲ್ಲ, ಗೊತ್ತಿಲ್ಲದೆ ಇದ್ರೆ ಕಡಿಮೆನೂ ಅಲ್ಲ. ಚಂದ್ರಿಕಾ, ನೀನ್ ಯಾಕೆ ಇಲ್ಲಿದ್ಯಾ? ಹೋಗಿ ಅಡ್ಗೆ ಕೆಲ್ಸ ನೋಡು. ಅವ್ರು ಮಾತಾಡೋದೇ ಹಾಗೆ, ಏನ್ ಅಂದ್ಕೋಬೇಡಿ ಅದಕ್ಕೆ. ಪರವಾಗಿಲ್ಲ. ಮದ್ವೆ ಆಗಿದ್ 16ನೇ ದಿನಕ್ಕೆ ಮದ್ವೆ ದಿನ ಕಟ್ಟಿರೋ ಅರ್ಶಿನದ ದಾರ ತೆಗೆದು ಚಿನ್ನದ ಸರಕೆ ಕರಿಮಣಿ ತಾಳಿ ಹಾಕಿ ಮದುಮಗಳು ಕುತ್ತಿಗೆಗೆ ಹಾಕ್ತಾರಮ್ಮ. ಇದನ್ನೇ 16ನೇ ದಿನದ ಹಬ್ಬ ಅಂತ ಕೆಲವರು, ಕರಿಮಣಿ ಪೋಣ್ಸೋ ಶಾಸ್ತ್ರದ ಹಬ್ಬ ಅಂತ ಕೆಲವರು, ಇನ್ನು ಏನೇನೋ ಅಂತಾರೆ. ಹೌದಾ ಅಜ್ಜಿ? ಈ ಶಾಸ್ತ್ರ ಒಬ್ಬೊಬ್ರು ಒಂದೊಂದ್ ಥರ ಮಾಡ್ತಾರೆ. ಅದಕ್ಕೆ ಮದುವೆ ಆಗಿ ಮುತ್ತೈದೆ ಆಗಿರೋ ಹೆಣ್ಮಕ್ಳಿಗೆ ಇದು ಮೊದಲನೇ ಹಬ್ಬ. ತನ್ನ ಮಾಂಗಲ್ಯ 100 ಕಾಲ ಗಟ್ಟಿಯಾಗಿರ್ಲಿ ಅಂತ ಮುತ್ತೈದೆರ ಆಶೀರ್ವಾದ ತಗೊಂಡು ಕರಿಮಣಿನ ಕುತ್ತಿಗೆಗೆ ಹಾಕೊಂಡ್ರೆ ಒಳ್ಳೇದಾಗತ್ತೆ ಅಂತ ನಂಬಿಕೆ. ಇದೆಲ್ಲ ನಿನಗ್ ಗೊತ್ತಿಲ್ಲ ಅಂತ ಅಲ್ಲ ಅಮ್ಮ, ಮರ್ತು ಹೋಗಿರ್ತೀಯ ಅಂತ ಹೇಳ್ತಿದೀವಿ. ಹೌದು, ನಿತ್ಯ ರೆಡಿ ಆಗಿದ್ದಾಳಮ್ಮ? ಅವಳು ರೆಡಿ ಆದ್ಲೋ ಇಲ್ವೋ ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಪೂಜೆ ಅಂದ್ರೆ ಏನೋ ಚಿಕ್ಕದು ಅನ್ಕೊಂಡಿದ್ದೆ ಗಂಗಾ, ಅಲ್ವಂತೆ 16 ದಿನದ ಹಬ್ಬ ಅಂತ ದೊಡ್ಡ ಸಂಭ್ರಮ ಆಗ್ತಿದೆ ಹೊರಗೆ. ಹೌದು ಮೇಡಮ್, ಮದುವೆ ಆದ 16ನೇ ದಿನ ಅರ್ಶಿನದ ದಾರ ತೆಗೆದು ಅದಕ್ಕೆ ಕರಿಮಣಿ ಹಾಕ್ತಾರೆ. ಓ, ನಿನಗೆ ಗೊತ್ತಿದೆ ಹಾಗಿದ್ರೆ? ನಿನ್ನಮ್ಮ ಹೇಳಿದ್ದಾ? ನಿನ್ನಮ್ಮ ವಿಲೇಜ್ ಅವಳು ಅನ್ಕೊಂಡಿದ್ದೆ. ದೊಡ್ಡ ವಿಕಿಪೀಡಿಯಾನೇ ಅನ್ಸತ್ತೆ. ನೀನ್ ಕೂಡ ಚೆನ್ನಾಗೇ ರೆಡಿ ಆಗಿದ್ಯಾ. ಒಟ್ನಲ್ಲಿ ₹1 ಖರ್ಚಿಲ್ದೆ ನಿನಗೆ ಈ ಎಲ್ಲಾ ಕಾರ್ಯಕ್ರಮನೂ ನಡೆದು ಹೋಗ್ತಿದೆ. ಮದುವೆ, ಶೋಭನ, 16 ದಿನದ ಹಬ್ಬ. ದರಿದ್ರದಲ್ಲಿ ಹುಟ್ಟಿದ್ರು ಅದೃಷ್ಟ ಸಿಕ್ಕಿದೆ ನೋಡು. ಇದು ಅದೃಷ್ಟನೋ ದುರಾದೃಷ್ಟನೋ ನಿಮಗ್ ಗೊತ್ತಿಲ್ವಾ ಮೇಡಮ್? ದುರಾದೃಷ್ಟ ಅಂತೀಯಲ್ಲೇ? ನನ್ನಂಥ ಕೋಟೀಶ್ವರಿಗೆ ಮಗಳಾಗಿ ನಟಿಸ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ? ಇಂಥ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಯೋಚನೆ ಮಾಡಿದ್ಯಾ? ಜಯಂತನ್ ಜೊತೆ ಮದುವೆ ಶೋಭನ ಆಗತ್ತೆ ಅನ್ಕೊಂಡ್ಯಾ? ನನ್ ಮಗಳಿಗೆ ಸಿಗದೆ ಇರೋ ಅದೃಷ್ಟ ನಿನಗ್ ಸಿಕ್ಕಿದೆ. ಈ ರೀತಿ ಅದೃಷ್ಟ ನಿಮ್ ಮಗಳಿಗೆ ಅಲ್ಲ ಮೇಡಮ್, ಯಾವ ಹೆಣ್ಣಿಗೂ ಕೂಡ ಸಿಗ್ಬಾರ್ದು. ನಾಳೆ ಏನು ಅಂತ ಯಾವತ್ತೂ ಯೋಚಿಸ್ಬಾರ್ದು ಗಂಗಾ. ಈ ಕ್ಷಣ ಆನಂದದಿಂದ ಇರ್ಬೇಕು ಅಷ್ಟೇ. ಅದು ನಿನಗೆ ಅರ್ಥನೇ ಆಗಲ್ಲ ಬಿಡು.
ಬೇರೆಯವ್ರ ಕಷ್ಟ ಹಂಚ್ಕೊಳ್ಳೋಕ್ಕೆ ನನ್ನಿಂದ ಆಗುತ್ತೆ ಮೇಡಮ್. ಬೇರೆಯವ್ರ ಸುಖ ದೋಚೋದು ನನಗೆ ಯಾವತ್ತೂ ಬರೋದಿಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಆ ಕೆಲಸ ಮಾಡಲ್ಲ. ಗೊತ್ತು ಗಂಗಾ. ಅದಕ್ಕೆ ಈ 16 ದಿನದ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಆಗೋ ಅಂತ ಒಂದು ನ್ಯೂಸ್ ಹೇಳ್ತೀನಿ ಕೇಳು. ಏನು ಮೇಡಮ್? ಇವತ್ತು ಈ ಮನೆಯವರು ನಿನ್ ಕುತ್ತಿಗೆಗೆ ಬಂಗಾರದ ತಾಳಿ ಕರಿಮಣಿ ಹಾಕಿದ್ರು, ಎಷ್ಟೆಷ್ಟೋ ಒಡವೆಗಳು ಹಾಕಿದ್ರು. ನಿನಗೆ ಇದೇ ಕೊನೆ ದಿನ. ಏನು ಹೇಳ್ತಿದ್ದೀರಾ ಮೇಡಮ್? ಕೊನೆ ದಿನ ಅಂದ್ರೆ? ಪಂಜರದಲ್ಲಿರೋ ಗಿಳಿ ಆಗಿರೋ ನಿನಗೆ ಇವತ್ತೇ ಮುಕ್ತಿ ಸಿಕ್ತಿದೆ. ನೀನು ಬಿಡುಗಡೆ ಆಗ್ತಿದ್ಯಾ. ಇವತ್ತಿಗೆ ನಿನ್ ಕ್ಯಾರೆಕ್ಟರ್ಗೆ, ಈ ಮನೆಗೆ, ಮನೇಲಿರೋ ಮನುಷ್ಯರಿಗೆ ಋಣ ತೀರ್ ಹೋಗುತ್ತೆ. ಇನ್ಯಾವತ್ತೂ ಈ ಮನೆಗೆ ಮತ್ತೆ ಕಾಲಿಡೋದಾಗ್ಲಿ, ಈ ಜನರನ್ನ ನೀನ್ ನೋಡೋದಾಗ್ಲಿ ಆಗಲ್ಲ. ಇದೇ ನಿನಗೆ ಕೊನೆ ದಿನ. ಅರ್ಥ ಆಗ್ಲಿಲ್ವಾ? ಫಂಕ್ಷನ್ ಆಗ್ತಿದ್ದ ಹಾಗೆ ನಾವಿಲ್ಲಿಂದ ಹೊರಡ್ತೀವಿ. ಈ ಮನೆಗೆ ಬಾಯ್ ಬಾಯ್ ಹೇಳಿ ಜೈ ಜೊತೆಗೆ ನಮ್ಮನೆಗೆ ಹೋಗ್ತೀವಿ. ಇವತ್ತಿನ ನೈಟ್ ಅಲ್ಲಿ ಕಳೆಯುತ್ತೆ. ಬೆಳಗಾಗ್ತಿದ್ದ ಹಾಗೆ ಜೈ ಪಕ್ಕದಲ್ಲಿ ನೀನಿರಲ್ಲ, ನನ್ನ ನಿತ್ಯ ಇರ್ತಾಳೆ. ನೀನು ನಿನ್ನಮ್ಮ ಅಪ್ಪನ ಜೊತೆ ಇರ್ತೀಯ. ಹ್ಯಾಪಿಯಾಗಿ ನಿನ್ನೂರಿಗೆ ಹೋಗ್ತೀಯಾ. ನಿಜನಾ ಮೇಡಮ್? ನಿನ್ನೆನೆ ಹೇಳಿದ್ನಲ್ಲ ಗಂಗಾ, ಈ 2 ದಿನ ಮಾತ್ರ ನೀನ್ ಇಲ್ಲಿರೋದು. 3rd ನೈಟ್ ಆಗ್ತಿದ್ದ ಹಾಗೆ ಹೊರಟೋಗ್ತೀಯಾ ಅಂತ. ಕೊಟ್ಟಿರೋ ಮಾತನ್ನ ತಪ್ಪಲ್ಲ. ನಾಳೆ ನೀನ್ ಯಾರೋ ನಾನ್ ಯಾರೋ. ಅಯ್ಯೋ ಗಂಗಾ, ಏನಿದು? ಥ್ಯಾಂಕ್ ಯು ಮೇಡಮ್. ನಮ್ಮಮ್ಮ ಅಪ್ಪನ ಹತ್ರ ನಮ್ಮನೆ ಕಳಿಸ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೀನ್ ಹೋಗ್ತಿರೋದು ನಿನ್ನಮ್ಮ ಅಪ್ಪನ ಹತ್ರ ಅಲ್ವೇ, ಆ ಯಮನ್ ಹತ್ರಕ್ಕೆ. ನೀನ್ ಸೇರ್ಕೊಳ್ಳೋದು ನಿಮ್ಮನೆಗಲ್ಲ, ನರಕಕ್ಕೆ. ಶಾಪದಿಂದ ಸಾವು ನಿನಗೆ, ಜೈ ಜೊತೆ ಸಂತೋಷ ನಿತ್ಯಾಗೆ. ಸರ್, ನೀವು ರೆಡಿ ಆದ್ರಾ? ರೆಡಿ ರಾಣಿ, ಹೊರಡೋಣವಾ? ಎಲ್ಲಿಗೆ? ತಿಹಾರ್ ಜೈಲ್ಗೆ. ಸಾರ್, ಮತ್ತಿನ್ನೇನು ಹೋಗೋಣವಾ ಅಂದ್ರೆ ಏನೋ ಕ್ರೈಮ್ ಮಾಡಿರೋ ಹಾಗೆ ಈ ತರ ಗಾಬರಿ ಆಗ್ತಿದ್ಯಾ? ಆಫೀಸ್ಗೆ ಹೋಗೋಣ ಬಾ. ಮನೇಲಿ ಫಂಕ್ಷನ್ ಇಟ್ಕೊಂಡು ಆಫೀಸ್ಗೆ ಯಾಕೆ ಸರ್? ಲೇಡೀಸ್ ಫಂಕ್ಷನ್ ಅಲ್ಲಿ ನಮ್ಗೇನ್ ಕೆಲ್ಸ? ಅವ್ರ ರೇಷ್ಮೆ ಸೀರೆ ಹಾಳಾಗ್ದಿದ್ದಾಗ ಹಿಡ್ಕೋಬೇಕಾ? ನನ್ಗಾಗಲ್ಲ. ಹಂಗಲ್ಲ ಸರ್, ನಾನು ಹೇಳೋದು ಆಫೀಸಿಗೆ ಹೋಗಿ ಬರ್ತೀನಿ ಡ್ಯಾಡ್. ಇವತ್ತು 16ನೇ ದಿನದ ಹಬ್ಬನಪ್ಪ, ನೀನೆಲ್ಲೂ ಹೋಗ್ಬಾರ್ದು. ಹಬ್ಬ ನಿಮಗ್ ಚಿಕ್ಕಮ್ಮ, ನನಗಲ್ಲ. ಇಲ್ಲ ಜೈ, ಇದು ನೀನು ನಿತ್ಯ ಸೇರಿ ಮಾಡ್ಬೇಕಾಗಿರೋ ಹಬ್ಬ. ಹೌದಪ್ಪ, ಇವತ್ತು ಅರ್ಶನದ ದಾರ ತೆಗೆದು ಅದರಲ್ಲಿ ಕರಿಮಣಿ ಪೋಣಿಸಿ ನಿತ್ಯಾಗ ಹಾಕ್ಬೇಕು. ಆಗ ನೀನು ಅವಳ ಪಕ್ಕದಲ್ಲೇ ಇರ್ಬೇಕು. ಇದ್ದು ಏನ್ ಮಾಡೋ ಚಿಕ್ಕಮ್ಮ, ಆಫೀಸಲ್ಲಿ ಪೆಂಡಿಂಗ್ ವರ್ಕ್ಸ್ ತುಂಬಾ ಇದೆ. ಒಂದಿನ ಆಫೀಸ್ಗೆ ಹೋಗದೆ ಇದ್ರೆ ಏನು ಆಗೋದಿಲ್ಲ ಜೈ, ನಾಳೆ ಹೋಗಿವಂತೆ ಬಿಡು. ಹೀಗೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ರೆ ತುಂಬಾ ವರ್ಕ್ಸ್ ಪೆಂಡಿಂಗ್ ಆಗುತ್ತೆ ಡ್ಯಾಡಿ. ಏನ್ ನಾಣಿ, ಆಲ್ರೆಡಿ ತುಂಬಾ ಫೈಲ್ಸ್ ಪೆಂಡಿಂಗ್ ಇದೆ ಅಲ್ವಾ? ಏನಪ್ಪ ಇದು? ನಿಮ್ ಮದ್ವೆ ಆದ್ಮೇಲೆ ಇದು ತುಂಬಾ ಮುಖ್ಯವಾದ ದಿನ. ನಿತ್ಯ ಕುತ್ತಿಗೆಗೆ ನೀನ್ ಕಟ್ಟಿರೋ ತಾಳಿ ಎಷ್ಟು ದೊಡ್ಡದೋ, ಇವತ್ತು ಮುತ್ತೈದೆಯರು ತಾಳಿಗೆ ಹಾಕೋ ಕರಿಮಣಿ ಕೂಡ ಅಷ್ಟೇ ಮುಖ್ಯನಪ್ಪ. ಇಂಥ ಶುಭ ಸಂದರ್ಭದಲ್ಲಿ ನೀನ್ ನಿತ್ಯ ಪಕ್ಕ ಇಲ್ದೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅಜ್ಜಿನೂ ನೊಂದ್ಕೋತಾರೋ? ಹಾಗಲ್ಲ ಚಿಕ್ಕಮ್ಮ. ಅಲ್ವೋ, ನಿತ್ಯ ಅಂದ್ರೆ ಅಷ್ಟೊಂದು ಪ್ರೀತಿ ಇದೆ ನಿನ್ಗೆ. ಮಾಮೂಲು ಸಂದರ್ಭದಲ್ಲೇ ನಿತ್ಯನ್ ಜೊತೆ ಅಷ್ಟೊಂದು ಅಫೆಕ್ಷನೇಟ್ ಆಗಿರ್ತೀಯ, ಅಂತದ್ರಲ್ಲಿ ಫಂಕ್ಷನ್ ಅಂದ್ರೆ ಎಷ್ಟು ಖುಷಿಯಾಗಿರ್ಬೇಕು ಹೇಳು. ನಿಜನೇ ಅಲ್ವಾ? ನಾನು ಖುಷಿಯಾಗಿರೋ ಹಾಗೆ ನಟಿಸ್ಬೇಕಲ್ವಾ? ಏನಿದು ಡ್ಯಾಡ್? ನಿತ್ಯನ್ ಮೇಲೆ ನನಗೆ ಪ್ರೀತಿ ಇಲ್ಲದೆ ಏನು? ನಾನು ಉಸಿರಾಡೋ ಉಸಿರು ಅವಳು, ನಾನು ಬಿಡೋ ಉಸಿರು ಅವಳು, ನಾನು ಮಲಗಿದ್ರೆ ಬರೋ ನಿದ್ದೆ ಅವಳು, ಆ ನಿದ್ರೆಲ್ ಬರೋ ಕನ್ಸು ಅವಳು, ನನ್ನ ಬಾಯಾರಿಕೆ ಹಸುವು ಎಲ್ಲ ಅವಳೆ.
ಬೆಳಗಿನ ಬೆಡ್ ಕಾಫಿ ಆದ್ರೂ ರಾತ್ರಿ ಬೆಡ್ಶೀಟ್ ಆದ್ರೂ ಎಲ್ಲ ನನ್ ನಿತ್ಯನೇ. ಮತ್ತೆ ಅಷ್ಟು ಪ್ರೀತಿ ಇದ್ಮೇಲೆ ನಿತ್ಯನ್ ಬಿಟ್ಟು ನೀನ್ ಹೇಗ್ ಹೋಗ್ತೀಯ ಹೇಳು? ಅಲ್ವಾ? ಲೇಡೀಸ್ ಫಂಕ್ಷನ್ ಅಲ್ಲಿ ಗಂಡಸರಿಗೆ ಏನ್ ಕೆಲ್ಸ ಅಂತ ಅಪಾರ್ಥ ಮಾಡ್ಕೊಂಡು ಆಫೀಸಿಗೆ ಹೋಗ್ಬೇಕು ಅನ್ಕೊಂಡೆ ಚಿಕ್ಕಮ್ಮ. ಆದ್ರೆ ಇಲ್ಲೇ ತುಂಬಾ ಕೆಲ್ಸ ಇದೆ ಅಂತ ನನ್ ಕಣ್ ತೆರ್ಸಿದ್ರು ಡ್ಯಾಡಿ. ನಾನ್ ಇರ್ತೀನಿ, ಫಂಕ್ಷನ್ ಮುಗಿಯೋವರೆಗೂ ಇರ್ತೀನಿ. ಹೇಳಿದ ಮಾತೆಲ್ಲ ಹೀಗೆ ಕೇಳ್ತಾನೆ. ಬನ್ನಿ. ನಿಮ್ಗೆ ಏನಾಯ್ತು ಸರ್? ಏನಾಯ್ತು ನಾಣಿ? ಯಾಕಂಗ್ ಮಾತಾಡ್ತಿದ್ದೀರಾ? ಆಕ್ಟಿಂಗ್ ನಾಣಿ, ಆಕ್ಟಿಂಗ್. ನಿನ್ ಮೇಡಮ್ ಅಂದ್ರೆ ನನ್ಗ್ ಪ್ರೀತಿ ಇರೋ ಹಾಗೆ ನಡ್ಸೋದು. ಸುಮ್ನಿರಿ ಸರ್, ಯಾರಾದ್ರೂ ಕೇಳಿದ್ರೆ ಮೇಡಮ್ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅನ್ಕೋತಾರೆ. ನನ್ಗಿದೆ ನಾಣಿ, ಆದ್ರೆ ನಿಮ್ ಮೇಡಮ್ಗಿಲ್ವಲ್ಲ. ನಾನ್ ಕಟ್ಟಿರೋ ತಾಳಿಗೆ ಬೆಲೆ ಇಲ್ಲ. ಇನ್ ಯಾರೋ ಹಾಕೋ ಕರಿಮಣಿಗೆ ನಯಾ ಪೈಸೆನೋ ಬೆಲೆ ಇರಲ್ಲ. ಅದಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀನಿ. ತಡೆದ್ರು ಏನ್ ಮಾಡ್ಲಿ? ಮನ್ಸಲ್ಲಿ ಪ್ರೀತಿನೇ ಇಲ್ದಿದ್ಮೇಲೆ ಈ ತಾಳಿ ಕರಿಮಣಿ ಏನ್ ಮಾಡುತ್ತೆ ನಾಣಿ? ವೇಸ್ಟ್. ಊರ್ಗೆಲ್ಲ ಒಂದಾರಿ ಆದ್ರೆ ಕಳ್ಳ ಹೋಗೋಕೆ ಒಂದಾರಿ ಅಂತ ಎಲ್ರೂ ಅಲ್ಲಿ ಸಂಭ್ರಮ ಪಡ್ತಿದ್ರೆ ಇಲ್ಲಿ ನೀನೊಬ್ಳೆ ಏನ್ ಮಾಡ್ತಿದ್ದೀಯ ಚಂದ್ರಿಕಾ? ನನ್ನ ಮಗಳಿಗೆ ಮಾಡ್ಬೇಕಾಗಿರೋ ಶಾಸ್ತ್ರಗಳನ್ನ ಬೇರೆ ಯಾರೋ ಹೊರಗಿನೊಳಗೆ ಮಾಡ್ತಿದ್ರೆ ನಾನ್ ಸಂಭ್ರಮ ಪಡ್ಬೇಕಾ? ಓ, ನೀನು ಆ ಮೂಡಲಿದ್ದೀಯಾ? ಸಾರಿ. ಮದ್ವೆ ತಡಿಯೋಕ್ಕಾಗ್ಲಿಲ್ಲ, ಶೋಭನೂ ತಡಿಯೋಕ್ಕಾಗ್ಲಿಲ್ಲ. ಗಾಯದ ಮೇಲೆ ಕಾರ ಚೆಲ್ಲೋ ಹಾಗೆ ಮತ್ತೆ ಮನೇಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಇವರಿಗೆ ಆನಂದ, ಅವಮಾನ ನಮಗೆ. ಛೀ, ಏನ್ ಬದುಕಿದು. ನನ್ಗೂ ಹಾಗೆ ಅನ್ನಿಸ್ತು. ಆದ್ರೆ ಏನ್ ಮಾಡೋದು? ಏನ್ ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ. ಇಲ್ಲ, ಇವತ್ತೇನಾದ್ರೂ ಮಾಡ್ಲೇಬೇಕು. ಸಂತೋಷದಿಂದ ಮೆರಿತಿರೋ ಇವರನ್ನ ಆಡಿಸ್ಲೇಬೇಕು. ಮತ್ತೆ ಫಂಕ್ಷನ್ ಮಾತಿಲ್ದಂಗೆ ಬಾಯ್ ಮುಚ್ಚಿಸ್ಬೇಕು. ಇವತ್ತು ತಾಳಿಗೆ ಕರಿಮಣಿ ಹಾಕೋ ಶಾಸ್ತ್ರ. ಏನ್ ಮಾಡೋದು? ಕರಿಮಣಿ ಬಚ್ಚಿಡೋಣ. ಹೌದು ಚಂದ್ರಿಕಾ, ಇಷ್ಟು ಆರ್ಭಟದಲ್ಲಿ ನಡೀತಿರೋ ಈ ಕಾರ್ಯಕ್ರಮದಲ್ಲಿ ಕರಿಮಣಿ ಹಾಕಿರೋ ಆ ಬಂಗಾರದ ತಾಳಿನ ನಾವು ಬಚ್ಚಿಟ್ಟಿದ್ವಿ ಅನ್ಕೋ. ಆ ತಾಳಿ ಕಾಣಿಸದೇ ಇದ್ರೆ ಇವರಿಗೆ ಅದಕ್ಕಿಂತ ಅವಮಾನ ಇನ್ನೇನಿರುತ್ತೆ? ಮದ್ವೆ ದಿನ ಕೂಡ ಹೀಗೆ ಹೇಳಿದ್ರಿ. ಏನಾಯ್ತು? ತಾಳಿ ತೆಗ್ದಿದ್ದಕ್ಕೆ ಜೈ ಮುಂದೆ ನಾವು ತಲೆ ತಗ್ಸೋ ಹಾಗಾಯ್ತು. ಆವತ್ತು ತಾಳಿ ಮುಚ್ಚಿಟ್ರೆ ಜೈ ಕಂಡು ಹಿಡ್ದ. ಆದ್ರೆ ಇವತ್ತು ಆ ಬ್ರಹ್ಮದೇವರು ಕೂಡ ಹುಡುಕ್ತಿದ್ದ ಹಾಗೆ ಆ ಕರಿಮಣಿ ಸರನ ಎತ್ಬಿಡೋಣ. ಅವತ್ತಾದ್ರೆ ತಾಳಿ ಪಕ್ಕದಲ್ಲಿಟ್ಟಿದ್ರು, ಇವತ್ತು ಇಡೋದಿಲ್ಲ. ತಾಳಿಗೆ ಕರಿಮಣಿ ಹಾಕ್ತಿದ್ದ ಹಾಗೆ ಅವಳು ಕುತ್ತಿಗೆಗೆ ಹಾಕ್ತಾರೆ. ಆದ್ರೆ ರಾಹುಕಾಲ ಬಂದ್ರೆ ಹಾಕಲ್ಲ. ಏನಂದ್ರಿ? ಇವತ್ತು ರಾಹುಕಾಲ ಇದೆ. ಅದ್ ಬರೋದ್ರಲ್ಲಿ ಪೂಜೆ ಮುಗಿಸಿ ಅಂತ ಅಜ್ಜಿ ಹೇಳ್ತಾರೆ. ನೀನು ಏನಾದ್ರೂ ಮಾಡಿ ರಾಹುಕಾಲ ಬರೋ ತನಕ ತಾಳಿಗೆ ಕರಿಮಣಿ ಹಾಕೋ ಕಾರ್ಯಕ್ರಮ ತಡ ಆಗೋ ಹಾಗೆ ಮಾಡೋ. ಕರಿಮಣಿ ಹಾಕಿರೋ ತಾಳಿ ರೆಡಿಯಾದ್ರೂ ರಾಹುಕಾಲ ಅಡ್ಡ ಬಂದ್ಮೇಲೆ ಅದು ಹೋಗೋವರೆಗೂ ಕಾರ್ಯಕ್ರಮ ನಿಲ್ಸಿ ಕರಿಮಣಿ ಹಾಕಿರೋ ಬಂಗಾರ ತಾಳಿನ ಪಕ್ಕದಲ್ಲಿಡ್ತಾರೆ. ಆ ಗ್ಯಾಪಲ್ಲಿ ನಾವು ಎತ್ಬಿಡೋಣ. ಐಡಿಯಾ ಚೆನ್ನಾಗೇ ಇದೆ. ಚೆನ್ನಾಗಲ್ಲ, ಬ್ರಹ್ಮಾಂಡವಾಗಿದೆ. ಎಷ್ಟೋ ಪೂಜೆ ಮಾಡಿ ವಂಶ ಪಾರಂಪರ್ಯದ ಬಂಗಾರನ ಕರಗಿಸಿ ತಯಾರು ಮಾಡಿರೋ ತಾಳಿ, 10 ಜನ ಮುತ್ತೈದೆರು ಹಾಕಿರೋ ಕರಿಮಣಿ ಕಾಣದೆ ಹೋದ್ರೆ ಈ ಮನೇಲಿ ಅಳೋದ್ ಬಿಟ್ಟು ಇನ್ನೇನ್ ಮಾಡ್ತಾರೆ? ಸಂಭ್ರಮ ನಡೀತಿರೋ ಕಡೆನೆ ಅಳುನೇ ಕೇಳ್ಸತ್ತೆ. ಆನಂದ ಕಾಣ್ದೆ ಅವಮಾನ ಆಗತ್ತೆ. ಇಷ್ಟು ವರ್ಷಕ್ಕೆ ನನ್ ಗಂಡ ಅನ್ನಿಸ್ಕೊಂಡ್ರಿ. ಎಲ್ರಿಗೂ ರಾಹುಕಾಲ ಅಶುಭ. ಆದ್ರೆ ಇವತ್ತು ನಮ್ಗೆ ಅದೇ ಶುಭ. ಅಮ್ಮ, ರಾಹುಕಾಲ ಬರೋದ್ರಲ್ಲಿ
ಕಾರ್ಯಕ್ರಮ ಮುಗಿಸ್ಬೇಕು. ಸೊಸೆನ ಬೇಗ ಕರ್ಕೊಂಬನ್ನಿ. ಓಂ ಶ್ರೀಮನ್ಮಹಾಗಣಾಧಿಪತಿಯ ನಮಃ. ಸರ್ವದೇವತಾಭ್ಯೋ ನಮಃ. ಅಮ್ಮ ಬಂದು ಇಲ್ಲಿ ಕೂತ್ಕೊಳ್ಳಿ. ಅಮ್ಮ ಆ ಹುಡುಗನ್ನು ಕೂತ್ಕೊಳ್ಳಕ್ಕೆ ಹೇಳಿ. ಸರಿ. ಜೈ ಬಾಪ ಇಲ್ಲಿ. ಸಾರ್ ಕರೀತಿದ್ದಾರೆ, ಬನ್ನಿ ಸರ್. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತುಭಿಸ್ಸೇದಸಾದನಂ ಸುಮೋಕ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣೀಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷರದ್ವಯೋಃ ಬ್ರಹ್ಮೇಂದ್ರಗಂಗಾಭ್ರಾಂ ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸ್ಯಾಂ ವಂದೇ ಕುಂದಪ್ರಿಯಾಂ ಶ್ರೀಮಕಮಿಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಗುರುವಾರುಕಮೇವ ವಂದನ ಮೃತ್ಯೋರ್ಮುಷೀಯಮಾಮೃತಾತ್. ಪುರೋಹಿತ್ರೆ, ಆಗ್ಲೇ ಪೂಜೆ ಶುರು ಮಾಡಿದ್ರಲ್ಲ, ಯಾಕತ್ಗೆ ನಿಮ್ ಪರ್ಮಿಷನ್ ತಗೋಬೇಕಾಗಿತ್ತಾ? ಪರ್ಮಿಷನ್ ಅಲ್ಲಮ್ಮ, ಆಚಾರ ಮರಿತಿದ್ದೀರಾ. ಕರಿಮಣಿ ಹಾಕೋ ಮುತ್ತೈದೆಯರಿಗೆ ಹೊಸ ಸೊಸೆ ಅರಿಶಿನ ಹಚ್ಚಿ ಕುಂಕುಮ ಕೊಡ್ಬೇಕು, ಆಮೇಲೆ ಕರಿಮಣಿ ಪೋಣಿಸ್ತಾರೆ. ಹಾಗೇ ಆಗ್ಲಮ್ಮ. ಕರಿಮಣಿ ಹಾಕೋ ಮುತ್ತೈದೆಯರೆಲ್ಲ ಮುಂದೆ ಬಂದು ಕೂತ್ಕೊಳ್ಳಿ. ಅಕ್ಕ ಸ್ವಲ್ಪ ಜರ್ಕೋ. ಅಕ್ಕ ಇಲ್ಲಿ ಬಂದು ಕೂತ್ಕೊಳ್ಳಿ. ಇಲ್ಲಿ ನೋಡಿ ಅತ್ಗೆ, ನೀವು ಕೂಡ ಅರ್ಶನ ಹಚ್ಚಿಸ್ಕೊಂಡು ಬಳೆ ಹಾಕಿಸ್ಕೊಳ್ಳಿ, ಇಲ್ದಿದ್ರೆ ನನಗೆ ಹೇಳಿಲ್ಲ ಅಂತೀರ. ಬನ್ನಿ ಮುಂದೆ. ಅಮ್ಮ ನೀನು ಹೋಗಿ 5 ಜನ ಮುತ್ತೈದೆಯರಿಗೆ ಕಾಲಿಗೆ ಅರ್ಶನ ಹಚ್ಚಿ ಕೈಗೆ ಬಳೆ ಹಾಕಿ ಹಣೆಗೆ ಕುಂಕುಮ ಇಟ್ಟು ಬಾರಮ್ಮ. ಓಂ ಸರ್ವದೇವತಾಭ್ಯೋ ನಮಃ. ನೀವು ಕೂಡ ಇವರಿಗೆ ಸಹಾಯ ಮಾಡಿ ಬನ್ನಿ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತುಭಿಸ್ಸೇದಸಾದನಂ ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಆನುಕೂಲ್ಯತಾ ಪ್ರಸಿದ್ಧಿರಸ್ತು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣೀಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ಪ್ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಂ ದೇವೀಂ ಉಪಹ್ವಯೇ ಶ್ರೀರ್ಮಾ ದೇವಿ ಜುಷ್ಟಾಂ. ಈ ಅರ್ಶನದ ದಾರನ ಇವ್ರ ಕುತ್ತಿಗೆಗೆ ಕಟ್ಟಿ. ನಿಮ್ಮ ಕುತ್ತಿಗೆಗೆ ಕಟ್ಟಿರೋ ಈ ಅರ್ಶಿಣದ ದಾರನ ಹಾಗೆ ಇಟ್ಕೊಂಡು ಮದುವೆ ದಿನ ಹಾಕಿರೋ ಸರನ ಹೊರಗೆ ತೆಗೀರಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ಮುತ್ತೈದೆಯರು ಈ ತಾಳಿಗೆ ಕರಿಮಣಿ ಹಾಕ್ಕೊಡಿ. ಏನ್ ಪುರೋಹಿತ್ರೆ, ಶಾಸ್ತ್ರ ಎಲ್ಲ ಏನೇನೋ ಆಗ್ತಾ ಇದೆ. ಮತ್ತೆ ಏನಾಯ್ತು? ತಾಳಿಗೆ ಕರಿಮಣಿ ಒಂದೇ ಅಲ್ವಲ್ಲ ಅಜ್ಜಿ, ಮಧ್ಯ ಮಧ್ಯ ಹವಳನು ಹಾಕ್ಬೇಕಲ್ಲ. ಹೌದಮ್ಮ,
ಕರಿಮಣಿ ಹವಳ ಎರಡೂ ಇರಬೇಕು. ಜನಾರ್ದನ್, ಅಜ್ಜಿ ಹವಳ ತಗೊಂಡ್ ಬಂದಿಲ್ವಾ? ತಂದಿದ್ದೀನಿ ಅಜ್ಜಿ. ಮತ್ತೆಲ್ಲಿಟ್ಟೆ ಬಾವಾ? ನಾಣಿ ಸರ್ ಎಲ್ಲಿಟ್ಟೆ? ಅಲ್ಲೇ ಇಟ್ಟಿದ್ದೆ ಸರ್. ಇಲ್ಲಪ್ಪ. ನಾಣಿ ಒಳಗಡೆ ಇದೆಯೇನೋ ನೋಡ್ ತಗೊಂಡ್ ಬನ್ನಿ. ಆಯ್ತಜ್ಜಿ. ರಾಹುಕಾಲ ಬರೋಷ್ಟ್ರಲ್ಲಿ ಕರಿಮಣಿ ತಾಳಿಗ್ ಹಾಕಿ ಬೇಗ ಕಟ್ಬೇಕು. ಸರಿ ಅಜ್ಜಿ. ಬನ್ನಿ ಸರ್. ಬನ್ನಿ ಬಾವಾ.